ಸುಪ್ರೀಂ ಕೋರ್ಟ್ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜಸ್ ಹೇಳಿದ್ದಾರೆ ತಪ್ಪೈತಿ ಇದು ಬಂದ್ ಮಾಡಿರಿ ಮೊದಲ ಅಂತ. ಎಲ್ಲಿವರೆಗೆ ಕೊಡ್ತೀರಿ ನೀವು? ಇದು ಎಷ್ಟು ವರ್ಷ ಮುಂದುವರಿದು ಉದ್ಯೋಗ ಯಾಕೆ ಸೃಷ್ಟಿ ಮಾಡ್ತಾ ಇಲ್ಲ ಅಂತ ದೊಡ್ಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೌದು, ಉದ್ಯೋಗ ಸೃಷ್ಟಿ ಆದರೆ ಇದಕ್ಕೆಲ್ಲ ಉತ್ತರದ ಹೌದು. ಅವ್ರು ಕೊಳ್ಳುಕೊಳ್ತಾ ದುಡಿತಾರೆ, ಕೊಂಡು ಊಟ ಮಾಡ್ರಪ್ಪ ಅಂತ ಹೇಳಿಗೆ ಬರ್ತದೆ. ಉದ್ಯೋಗ ಇಲ್ಲಲ್ರಿ ಇಲ್ಲೇ. ಉದ್ಯೋಗ ಮಾಡೋದಕ್ಕೆ, ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸರ್ಕಾರ ಏನು ಮಾಡ್ಲಿಕ್ಕತ್ತದ ರೀ ಅಂತೇಳಿ ಸುಪ್ರೀಂ ಕೋರ್ಟ್ ಕೇಳಿಕತ್ತಾರೆ. ನೀವು ಎದಕ್ಕಿದ್ದೀರಿ ಸರ್ಕಾರ? ಉದ್ಯೋಗ ಸೃಷ್ಟಿ ಮಾಡೋಕ್ಕಲ್ವೇನ್ರಿ? ಮತ್ತು ಸ್ವತಃ ನೀವು 2014 ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಂತ ಇದ್ರಿ, ಎಲ್ಲದವು ಅನ್ನುವಂಥ ಪ್ರಶ್ನೆ ಇವತ್ತು ಎದ್ದದ್ರಿ. ಯಾಕಂದ್ರೆ ಪ್ರತಿಯೊಂದು ಸರ್ಕಾರ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಮಂದಿ ಕೊಟ್ರಿ? ಏನಿಲ್ಲ, ಇದ್ದು ಉದ್ಯೋಗ ಕಡಿಮೆ ಮಾಡ್ತಾನೆ ಬಂದಿದ್ದಾರೆ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಸಿಕ್ತಿಂದನ್ರಿ, ರಭಸದಿಂದನ್ರಿ ಕೇಳಿಕತ್ತದ. ಈಗ ಉತ್ತರ ಕೊಡ್ಬೇಕಾಗಿ ಇದು ಎಲ್ಲರೂ ಧರ್ಮ, ಕೇವಲ ಬಿ ಜೆ ಪಿಯವ್ರು ತಪ್ಪಂತ ಅನ್ನೋದಿಲ್ಲ. ಯಾಕಪ್ಪ ಅಂದ್ರೆ ಇದಕ್ಕೆಲ್ಲರೂ ಕಾರಣನ ದುಡಿಲಾರ್ದ, ದುಃಖ ಪಡಲಾರ್ದ ದುಡ್ಡು ಬರ್ತದಪ್ಪ ಅಂದ್ರೆ ಯಾರಾದರೂ ಆರಾಮಿರ್ತದೆ ಅಂತಾರೆ. ಹೆಸರಾರ್ಥ ಕೊಡಬಾರ್ದಂತಲ್ಲ, ಗ್ಯಾರಂಟಿ ಬಡವಿಗೆ ಬೇಕಾ ಅಂತದ್ದು. ಯಾಕೆ ಬೇಕಪ್ಪ ಅಂದ್ರೆ ಉದ್ಯೋಗ ಇಲ್ಲ ಅವ್ರಿಗೆ, ಅದಕ್ಕಾಗಿ ಕೊಡೋದು ಅನಿವಾರ್ಯ ಆಗ್ಯದ. ಅದಕ್ಕೆ ಜನನು ಬಯಸ್ತಾ ಇದ್ದಾರೆ ನಮ್ಗೆ ಗ್ಯಾರಂಟಿ ಕೊಡ್ರಿ ಅಂತ. ಕೇವಲ ಅವ್ರ ಮೈಗಾರರಾಗಂತ ಯಾರ್ದೂ ಇಲ್ಲ. ನಮ್ಮ ಜನ ಅಂತ ದುಡಿದ ಉದ್ಯೋಗ ಸಿಕ್ಕರೆ ಅವರು ಅದನ್ನು ಮಾಡೋಕೆ ಹೋಗೋದಿಲ್ಲ. ನಿಮ್ಗೆ ಗ್ಯಾರಂಟಿ ಬೇಡಪ್ಪ ಅಂತಲೇ ಅನ್ನುವಂಥ ಜನ ಇದ್ದಾರೆ. ಆದರೆ ಉದ್ಯೋಗ ಇಲ್ಲದಕ್ಕಾಗಿ ಇವತ್ತು ಏನಪ್ಪ ಅಂತಂದ್ರೆ ಎಲ್ಲ ಪಕ್ಷಗಳು ಈ ಗ್ಯಾರಂಟಿಗೆ ಬೆನ್ನು ಹತ್ತಿದ್ದಾವೆ. ಯಾಕೆ ಅಧಿಕಾರ ಹಿಡಿಬೇಕ್ರಿ? ಅಧಿಕಾರ ಹಿಡಿಬೇಕಾದ್ರೆ ಮೊದಲು ಒಂದಿಷ್ಟು ಅನುಕೂಲ ಇತ್ತು. 500 1000 ಏನೋ ಒಂದಿಷ್ಟು ಕೊಟ್ಟು ಓಟ್ ಪಡ್ಕೊಂಡು ಮಾಡಿ ಗೆಲ್ತಿದ್ರು. ಈಗ ಅದಿಲ್ಲ. ಈಗ ಅದು ಮೀರಿದೆ ಜನರ ಮನಸ್ಥಿತಿ. ನಮಗೆ ಗ್ಯಾರಂಟಿ ಕೊಡ್ರಪ್ಪ, ಒಂದು ಉದ್ಯೋಗರಿಗೆ ಗ್ಯಾರಂಟಿ ಕೊಡ್ರಿ, ಇಲ್ಲ ಗ್ಯಾರಂಟಿ ನಮ್ಗೆ ಏನಂತ ಕೊಡೋದು ಹೋಗ್ಬಿಡ್ರಿ. ನಾವು ಮನ್ಯಾಗ ತಿಂಗಳ ಒಂದು ಸ್ವಲ್ಪ ದುಡಿತೀವಿ, ಆರಾಮಿರ್ತೀವಿ. ಹೀಗಾಗಿ ಇವತ್ತು ಕೆಲವೊಂದು ಕ್ಷೇತ್ರದಲ್ಲಿ ದುಡಿಯೋದಕ್ಕೆ ಜನ ಸಿಗ್ತಾ ಇಲ್ಲ ಅನ್ನೋ ಆರೋಪಗಳು ಇದ್ದಾವೆ. ರೈತರಲ್ಲಿ ಇದ್ದಾವೆ. ಯಾರು ಹೊಲ ಇದ್ದಾವ, ಯಾರು ರೈತರು ಇದ್ದಾರೆ ಅವ್ರು ಅಂತ ಇದ್ದಾರೆ. ಏನು ರೀ ಅದನ್ನು ಗ್ಯಾರಂಟಿ ಮಾಡಿ ನಮ್ಮದೆಲ್ಲ ಲಾಸ್ ಮಾಡಿದ್ರಿ, ಇವ್ರು ದುಡಿಯೋಕೆ ಆಳುಗಳು ಸಿಗ್ತಾ ಇಲ್ಲ ಮೊನ್ನೆ ಅಂತ ಭಾಳ ಸಲ ಕೇಳ್ತಾ ಇದ್ವಿ. ಆದ್ರೆ ವಾರದಾಗ ಒಂದು 2 ದುಡಿತಾರೆ, ಉಳಿದ ದಿವಸ ಆರಾಮಿರ್ತಾರೆ ಇವರು. ದುಡಿ ಪ್ರವೃತ್ತಿ ಬೆಳೆಸಲಿದ್ದು ಗ್ಯಾರಂಟಿ ಅಂದರೆ ಟೀಕಾ ಮಾಡ್ತಾಯಿದ್ರು. ಇದೆಲ್ಲನೂ ಹೇಳಿ ಇವತ್ತು ನಾವು ಸುಪ್ರೀಂ ಕೋರ್ಟ್ ಅಂದರೆ ಈ ಒಂದು ವಾರ್ನಿಂಗನ್ನು ಅಥವಾ ಎಚ್ಚರಿಕೆಯನ್ನು ನಾವು ಗಮನಿಸ್ಬೇಕಾಗಿದೆ. ಅವ್ರು ನೇರವಾಗಿ ಮೋದಿಜಿಯವ್ರಿಗೆ ಅವ್ರು ಮಾತಾಡಿದಂಥದ್ದು 81 ಕೋಟಿ ಮುಂದೆ ಕೂರಿಸಿದ್ರೆ ಅನ್ನ ಭಾಗ್ಯವನ್ನು. ಇವತ್ತು ಹೆಂಗೆ ಸಿದ್ದರಾಮಯ್ಯ ಕೊಟ್ಟು ಎಲ್ಲರಿಗೂ ಒಂದು ಏನಪ್ಪ ಚಟ ಮಾಡಿದರು ಅಂತೇಳಿ ಬಿ ಜೆ ಪಿ ಇರಲಿ ಕರ್ನಾಟಕದಾಗ ಅಂತಾರೋ ಹಾಗೆ ರಾಷ್ಟ್ರ ಮಟ್ಟದಲ್ಲ ಮೋದಿ ಅವರಿಗೆ ಸುಪ್ರೀಂ ಕೋರ್ಟ್ ಇದ್ದು ಹೇಳ್ತಾ ಇದೆ. ಯಾಕಪ್ಪ ಇದು ರೆಡಿ ಮಾಡ್ತಾಯಿದ್ರಿ, ಬಂದ್